ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ನೋಡಿ ಸ್ನೇಹಿತರೆ, ಇದು NSE ವೆಬ್ಸೈಟ್ನಿಂದನೇ ನಾನು ಒಂದು ಮಾಹಿತಿ ತೊಗೊಂಡಿದ್ದೀನಿ. ನೋಡಿ, ರಿಗಾರ್ಡಿಂಗ್ ಸ್ಕ್ರಿಪ್ಟ್ ಕೋಡ್ ಏನಿದೆ OFSS ಅಂತ, ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಅಂತೇಳಿ, ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಡಿವಿಡೆಂಡ್ ಕೊಡ್ತಿರ್ತಕ್ಕಂಥ ಶೇರು. ನೋಡಿ, ಸಬ್ಜೆಕ್ಟ್ ಇದೆ ಇಲ್ಲಿ. ಓಕೆ, ಏನು ಸಬ್ಜೆಕ್ಟು? ಕಮ್ಯುನಿಕೇಷನ್ ಟು ದ ಶೇರ್ ಹೋಲ್ಡರ್ಸ್ ಆನ್ ಇಂಟರಿಮ್ ಡಿವಿಡೆಂಡ್. ನೋಡಿ, ಇಂಟರಿಮ್ ಡಿವಿಡೆಂಡ್, ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟಂತೆ ಇಂಟರಿಮ್ ಡಿವಿಡೆಂಡ್ ಸಂಬಂಧಪಟ್ಟಂತೆ ಒಂದು ಸಬ್ಜೆಕ್ಟು NSE ವೆಬ್ಸೈಟ್ನಲ್ಲಿ ಸಿಗ್ತಾ ಇದೆ. ನೋಡಿ, ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್. ಸೊ ಅವ್ರದ್ದೇ ಆಫಿಷಿಯಲ್ ಒಂದು ರಿಪೋರ್ಟ್ ಇದು, ಅದನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿದೆ ನೋಡಿ. ವಿ ಆರ್ ಪ್ಲೀಸ್ಡ್ ಟು ಇನ್ಫಾರ್ಮ್, ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ವಿ ಆರ್ ಪ್ಲೀಸ್ಡ್ ಟು ಇನ್ಫಾರ್ಮ್ ಯು ದ್ಯಾಟ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ at its meeting held on April 24, 2024 has declared an interim dividend of rupees 240 per equity share. ನೋಡಿ, ಬೋರ್ಡ್ ಆಫ್ ಡೈರೆಕ್ಟರ್ಸು ಏನು ಮಾಡಿದ್ದಾರೆ, 240 ರೂಪಾಯಿ ಪರ್ ಶೇರ್ಗೆ ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಯಾರು? ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಸರ್ವಿಸಸ್ ಲಿಮಿಟೆಡ್ ಅಂತೇಳಿ, OFSS ಅಂತಾರೆ ಶಾರ್ಟ್ ಆಗಿ. ಸೊ ಇದೊಂದು ಬಿಗ್, ಜಾಸ್ತಿನೇ ಡಿವಿಡೆಂಡ್ ಅಂತ ಹೇಳ್ಬೋದು, ಒಳ್ಳೆ ಡಿವಿಡೆಂಡ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ ಮಾರ್ಕೆಟ್ನಲ್ಲಿ. ಸೊ ನನಗೂ ಅನಿಸ್ತಾ ಇದೆ ಇಸ್ ದ ಬಿಗ್ಗೆಸ್ಟ್ ಡಿವಿಡೆಂಡ್ ಅಮೌಂಟು, ತುಂಬ ಚೆನ್ನಾಗಿದೆ. ಸೊ ಕಂಪ್ನಿ ಏನು ಬಿಸ್ನೆಸ್ ಮಾಡುತ್ತೆ, ಏನು ಪ್ರಾಡಕ್ಟ್ಸ್ ಇದು, ಇದ್ರದ್ದೆಲ್ಲ ಏನು ಅಂತ ಸ್ವಲ್ಪ ಸಣ್ಣ ಪಕ್ಷಿ ನೋಟ ನೋಡಿಬಿಡೋಣ. OFSS ನೋಡಿ, OFSS ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್ ಅಂತೇಳಿ. ಪ್ರೆಸೆಂಟ್ ಶೇರ್ ಬೆಲೆ ಎಷ್ಟಿದೆ? ಇದು 7,490. ಕಳೆದ ತಿಂಗಳು ಆಲ್ಮೋಸ್ಟ್ ಆಲ್ 10,000 ಟಚ್ ಆಗಿತ್ತು ಸ್ನೇಹಿತರೆ. ಇದು 7,490 ಇದೆ. ಎಷ್ಟು ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ ನಿನ್ನೆ? 240 ರೂಪಾಯಿ ಶೇರು, 240 ರೂಪಾಯಿ ಪ್ರತಿ ಶೇರ್ಗೆ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಇದ್ರದ್ದು ಸರ್ವಿಸಸ್ ನೋಡೋದಾದರೆ OFSSದು, ದ ಕಂಪ್ನಿ ಆಫರ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರಾಡಕ್ಟ್ಸ್ by solution like AML and financial crime, compliance, retail and corporate banking, risk and finance, revenue management and billing, insurance, cloud infrastructure, customer acquisition and experience and a few more. ಇದರಲ್ಲಿ ಇವ್ರದ್ದು ಸಾಫ್ಟ್ವೇರ್ನಲ್ಲಿ ತುಂಬ ಚೆನ್ನಾಗಿದೆ. ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂತಲ್ಲ, ಅದು ಪದದಿಂದ ಹೇಳ್ತಾ ಇದ್ದೇನೆ. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿದೆ ಇವ್ರದ್ದು ಬಿಸ್ನೆಸ್ಸು. ನೋಡಿ, ಬ್ರ್ಯಾಂಡ್ ಆ್ಯಂಡ್ ಟ್ರೇಡ್ ಮಾರ್ಕ್ ಇವ್ರದ್ದೇನು, ಒರಾಕಲ್ ಜಾವಾ. ನೀವು ಕೇಳಿರ್ತೀರ, ಎಲ್ಲರೂ ಕೇಳಿರ್ತೀರ ಜಾವಾ, ಒರಾಕಲ್ ಪದಗಳನ್ನು. ಆ್ಯಂಡ್ MySQL ಆರ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ಸ್ ಆಫ್ ಒರಾಕಲ್ ಕಾರ್ಪೊರೇಷನ್. ನೋಡಿ, ಇವ್ರದ್ದೇ ಒಂದು ಟ್ರೇಡ್ ಮಾರ್ಕ್ ಇವು ಎಲ್ಲ. ಜಾವಾ ಆಗಿರ್ಬೋದು, ಒರಾಕಲ್ ಆಗಿರ್ಬೋದು, MySQL ಆಗಿರ್ಬೋದು, ಇವೆಲ್ಲ ಇವರ ಕಂಪ್ನಿಯ ಒಂದು ಟ್ರೇಡ್ ಮಾರ್ಕ್. ನೋಡಿ, ಪೇರೆಂಟ್ ಎಂಟಿಟಿ ಅಂತ ಹೇಳ್ತಿದ್ದಾರೆ. ದೀಸ್ ಆರ್ ಆಲ್ ಪೇರೆಂಟ್ ಎಂಟಿಟಿ ಅಂತ ಹೇಳ್ತಿದ್ದಾರೆ. ಫ್ಲೆಕ್ಸಿಬಲ್ ಈಸ್ ಎ ಟ್ರೇಡ್ ಮಾರ್ಕ್ ಆಫ್ ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ. ರಿಜಿಸ್ಟರ್ಡ್ ಇನ್ ಸೆವರಲ್ ಕಂಟ್ರೀಸ್. ನೋಡಿ, ಎಲ್ಲ ದೇಶಗಳಲ್ಲೂ ಆ ಒಂದು ಟ್ರೇಡ್ ಮಾರ್ಕ್ನಿಂದ ರಿಜಿಸ್ಟರ್ ಆಗಿದೆ. ಇವ್ರದ್ದು ಒಂದು ರೆವೆನ್ಯೂ ನೋಡೋದಾದರೆ, ಸರ್ವಿಸಸ್ ನೋಡಿ, ಸರ್ವಿಸ್ ಇವ್ರದ್ದು ಕನ್ಸಲ್ಟಿಂಗ್ ಆ್ಯಂಡ್ ಟೆಕ್ನಾಲಜಿ ಸರ್ವಿಸಸ್ ಫಾರ್ ಬ್ಯಾಂಕಿಂಗ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ಸ್. IT ಇಂಡಸ್ಟ್ರಿಯಲ್ಲಿ ತುಂಬ ಸರ್ವಿಸ್ ಕೊಡ್ತಾ ಇದ್ದಾರೆ ಇವರು. ಸೊ ಪ್ರೊಡಕ್ಟ್ಸು ಇವ್ರದ್ದು ರೆವೆನ್ಯೂ ಜನ್ರೇಟ್ ಹೇಗಾಗುತ್ತೆ 2022 ಇದು 90% ಪ್ರೊಡಕ್ಟ್ಸ್ನಿಂದ, 10% ಸರ್ವಿಸ್ನಿಂದ. ಇನ್ನು ಡೈವರ್ಸಿಫೈಡ್ ರೆವೆನ್ಯೂ ಬೇಸಿಸ್ ನೋಡಿದರೆ, ದೇಶದಲ್ಲಿ ಎಷ್ಟು ರೆವೆನ್ಯೂ ಜನ್ರೇಟ್ ಆಗ್ತಾಯಿದೆ? 10% ಇಂಡಿಯಾದಲ್ಲಿ, 23% ಅಮೇರಿಕಾದಲ್ಲಿ, 7% ರೆಸ್ಟ್ ಆಫ್ ಅಮೇರಿಕಾ ಅಂತಿದ್ದಾರೆ, 17% ಯುರೋಪ್ನಲ್ಲಿದೆ, 17% ಕೂಡ
ಯುರೋಪ್ನಲ್ಲಿ ಓಕೆ, ಯುರೋಪ್ನಲ್ಲಿ 17%, 23% ಏಷ್ಯಾ ಪ್ಯಾಸಿಫಿಕ್ಕು, ಮಿಡಲ್ ಈಸ್ಟ್ ಆಫ್ರಿಕಾದಲ್ಲಿ 20%. ಹೀಗೆ ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವರ ಒಂದು ಬಿಸ್ನೆಸ್ ಇದೆ, ಅದರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ ಸ್ನೇಹಿತರೆ. ಇದು ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ನ ಒಂದು 10 ಇಯರ್ ಚಾರ್ಟ್ ಓಪನ್ ಮಾಡಿದ್ದೀನಿ ನಾನು. ಯಾಕಂದರೆ ನೋಡಿ, ಆಲ್ಮೋಸ್ಟ್ ಆಲ್ ಎಷ್ಟೊಂದು ಸುಮಾರು 2014ರಿಂದ 2024ವರೆಗಿನ ಚಾರ್ಟ್ ಇದು. ನೋಡಿ ಇಲ್ಲೇ 4000 ಕಾಣ್ತಾ ಇದೆ ನಿಮಗೆ. ಆಲ್ಮೋಸ್ಟ್ ಆಲ್ ನೋಡಿ ಇದೇ ಒಂದು ರೇಂಜಿನಲ್ಲಿ ಕನ್ಸಾಲ್ಟೇಷನ್ ಆಗಿತ್ತು, ಹೌದಾ? 1500ನಿಂದ 4000ವರೆಗೆ ಅಷ್ಟೇ ಮೂಮೆಂಟ್ ಆಗ್ತಾಯಿತ್ತು. ಎಷ್ಟು ವರ್ಷ? ಸುಮಾರು 10 ವರ್ಷ. ಈಗ 2024ರಲ್ಲಿ ನೋಡಿ ಸಡನ್ ಒಂದು ಸ್ಪೈಕ್ ಬಂದಿದೆ, ರಾಕೆಟ್ ಥರ ಮೂವ್ ಆಗಿದೆ. 4000 ಇದ್ದಿದ್ದು 8000 ಡಬಲ್ ಆಗಿದೆ ಕೇವಲ 4ರಿಂದ 6 ತಿಂಗಳುಗಳಲ್ಲಿ. 4000 ಇದ್ದಿದ್ದು 8000 ಆಗಿದೆ. ಯಾಕೆ ಆ ಥರ ಬಿಸ್ನೆಸ್ಸು, ಆ ಥರ ಒಂದು ಕ್ವಾರ್ಟರ್ ರಿಪೋರ್ಟ್ಸು ಬಂದಿವೆ. ನೋಡಿ ಇಲ್ಲಿ ನಿಮಗೆ ನೋಡಿ 2014, 2017, 2020, 2024 10 ವರ್ಷದ ಚಾರ್ಟ್ ಇದೆ ಇದು. ಎಷ್ಟು ಬ್ಯೂಟಿಫುಲ್ ಕನ್ಸಾಲ್ಟೇಷನ್ ಆಗಿಬಿಟ್ಟು ಮೇಲೆ ಹೋಗಿದೆ ನೋಡಿ. ಲೋ ಎಷ್ಟಿತ್ತು? 10 ಇಯರ್ ಲೋ 1506, ಹಾಗೆ 10 ಇಯರ್ ಹೈ 9023. ಇನ್ನು ಇದ್ರದ್ದು ಒಂದು ಸೆಕ್ಟರ್ ಯಾವುದಿದು ನೋಡಿ, IT ಸೆಕ್ಟರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇಂಡಸ್ಟ್ರಿ ಯಾವುದು? IT ಸಾಫ್ಟ್ವೇರ್ ಇಂಡಸ್ಟ್ರಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲು 65,000 ಕೋಟಿ ಇದೆ. ಆಲ್ಮೋಸ್ಟ್ ಆಲ್ ಕ್ಯಾಟಗರಿ ಮಿಡ್ ಕ್ಯಾಪ್ ಕ್ಯಾಟಗರಿ. ಇನ್ನು ಬುಕ್ ವ್ಯಾಲ್ಯೂ ರೇಷಿಯೋ 906 ಇದೆ. PE ರೇಷಿಯೋ 29 ಇದೆ. ಓಕೆ, ಡಿವಿಡೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಡಿವಿಡೆಂಡ್, ಅದಕ್ಕೆ 240 ಕೊಟ್ಟಿದ್ದಾರೆ. 3.21 ಎವ್ರಿ ಇಯರ್ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಈ ಸಲ ಜಾಸ್ತಿ ಕೊಟ್ಟಿದ್ದಾರೆ, 240 ಪ್ರತಿ ಶೇರ್ಗೆ ಕೊಟ್ಟಿದ್ದಾರೆ. ಹಾಗೆ ಇದರದ್ದು ಮೈಲ್ಡ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಶೇರ್ ಹೆಸರು OFSS ಅಂತೇಳಿ. ನೋಡಿ ಇದರದ್ದು ಒಂದು ರಿಟರ್ನ್ ಆಫ್ ಚಾರ್ಟ್ ತೋರಿಸ್ತಾ ಇದ್ದೀನಿ, ಪರ್ಫಾರ್ಮೆನ್ಸ್ ಚಾರ್ಟ್ ಅಂತ ನೀವು ಕರಿಬೋದು. ನೋಡಿ 1 ಡೇದಿಂದ ತೋರಿಸ್ತಾ ಇದ್ದೀನಿ. 4.9% ರಿಟರ್ನ್ ಕೊಟ್ಟಿದೆ. 1 ವೀಕ್ -3%, 1 ಮಂತ್ -10% ಕೊಟ್ಟಿದೆ. ಓಕೆ, ಇನ್ನು 6 ತಿಂಗಳದ್ದು ನೋಡಿ 6 ಮಂತ್ ರಿಟರ್ನ್ 89% ಅಪ್ಸೈಡ್. 1 ಇಯರ್ ರಿಟರ್ನ್ 119% ಅಪ್ಸೈಡ್. 2 ಇಯರ್ ರಿಟರ್ನ್ 115% ಅಪ್ಸೈಡ್. 5 ಇಯರ್ ರಿಟರ್ನ್ 112% ಅಪ್ಸೈಡ್. ಹಾಗೆ 10 ವರ್ಷದ ರಿಟರ್ನ್ ಎಷ್ಟು ಕೊಟ್ಟಿದೆ? 142%. ಅಂದರೆ ಪ್ರತಿ ವರ್ಷ ಆಲ್ಮೋಸ್ಟ್ ಆಲು ಇಯರ್ಲಿ ಕನ್ಸಿಡರ್ ಮಾಡಿದರೆ ನೋಡಿ, ಇಯರ್ಲಿ ಕನ್ಸಿಡರ್ ಮಾಡಿದರೆ ನಾವು ಪ್ರತಿ ವರ್ಷ ಆಲ್ಮೋಸ್ಟ್ ಆಲ್ ದುಡ್ಡು ಡಬಲ್ ಆಗ್ತಾ ಇದೆ ಇದರಲ್ಲಿ ಅಂತ ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ನೋಡಿ 3 ಔಟ್ ಆಫ್ 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 4 ಔಟ್ ಆಫ್ 5 ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಮತ್ತು ಇದರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬಿಡೋಣ. ಫೈನಲ್ ಆಗಿ ಮಾರ್ಚ್ 24ವರೆಗೆ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಪ್ರೊಮೋಟರ್ಸ್ ಎಷ್ಟಿದ್ದಾರೆ? 73%. FIIs 6.13%. ಮ್ಯೂಚುವಲ್ ಫಂಡ್ಸ್ 6.07. ಇನ್ಶೂರೆನ್ಸ್ 0.50. ಅದರ್ DIs 3.77. ನಾನ್ ಇನ್ಸ್ಟಿಟ್ಯೂಷನ್ 10%. ಸೊ ಓಕೆ, ವೆಲ್ ಆ್ಯಂಡ್ ಗುಡ್. ಈ ಡಿವಿಡೆಂಡ್ಗೋಸ್ಕರ ಈ ಒಂದು ವಿಡಿಯೋ ಮಾಡಿರೋದು. ಸ್ಪೆಷಲ್ ಡಿವಿಡೆಂಡ್ ಇದೆ ಅಂತೇಳಿ 240 ಇದೆ. ಸೊ ಒಂದು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ, ಕಮೆಂಟನ್ನು ಡ್ರಾಪ್ ಮಾಡಿ, ಹಾಗೆ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫ್ರೆಂಡ್ಸ್.